ಹೌದಾ? ಸ್ಪೆಕ್ಸ್ ಅಲ್ಲಿ ಬಂದು 2-3 ಕಿಲೋಮೀಟರ್ ನಡೆದಿತ್ಕೋ. ನೋಡಿ ವ್ಯೂ ನೋಡಿ. ಹಾಗೆ ಮಜಾ. ನಾವ್ ಹೇಳ್ತೀವಿ ದುಡ್ಡಿಲ್ವಲ್ಲ, ಅದಕ್ಕೆ ಹಂಗೆ ಹೇಳ್ತೀವಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಕ್ಕತ್ತಾಗಿದ್ದೀವಿ. ಇವತ್ತೊಂದು ಹೊಸದಾಗಿ ಟ್ರೆಕ್ಕಿಂಗ್ ಟ್ರೈ ಮಾಡೋಣ ಅಂತ ಕೇರಳದ ರಾಣಿಪುರಂ ಹತ್ರ ಬಂದಿದ್ದೀವಿ. ಹಾಯ್. ಒಂದು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ. ಆ ಟ್ರೆಕ್ಕಿಂಗ್ ಮಾಡಿ ಹೋದ್ಮೇಲೆ ಒಳ್ಳೆ ವ್ಯೂ ಪಾಯಿಂಟ್ ಕಾಣುತ್ತೆ. ವೆದರ್ ಮಾತ್ರ ಮಸ್ತಾಗಿದೆ. ಕರ್ನಾಟಕ ಕೇರಳ ಬಾರ್ಡರಲ್ಲಿದೆ. ನಿಮಗೆ ಕರ್ನಾಟಕದಿಂದ ಬರಬೇಕು ಅಂದರೆ ಸುಳ್ಯದಿಂದ ಹತ್ರ ಆಗುತ್ತೆ. ಸುಳ್ಯದಿಂದ ಬಂದು ಪಾಣತ್ತೂರಿಗೆ ಬಂದು ರಾಣಿಪುರ್ಗೆ ಬರಬೇಕು. ಮಸ್ತಾಗಿರುತ್ತೆ ಮಾತ್ರ. ರೋಡು ಮಸ್ತಾಗಿರುತ್ತೆ, ಜರ್ನಿನೂ ಮಸ್ತಾಗಿರುತ್ತೆ. ಮಳೆ ಬೇರೆ ಜಿಟಿ ಜಿಡಿ 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 ಅಂತಿದೆ. ಸೂಪರ್ ಆಗಿದೆ ಮಾತ್ರ. ದಾರಿ, ಕಾಡು, ಪ್ಲೇಸು ಮಸ್ಟ್ ವಿಸಿಟ್. 11 ಔಟ್ ಆಫ್ 10. ಮಸ್ತ್ ವೆದರ್. ಮಸ್ತ್ ವೆದರ್ ನೋಡಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಗೊತ್ತಾ. ಫುಲ್ ಮಾನ್ಸೂನು. ಜೂನ್ 10 ಇನ್ನೂ ಫುಲ್ ಸಖತ್ ಮಳೆ ಆಗುತ್ತಂತೆ. ಸಕ್ಕತ್ತಾಗಿರುತ್ತೆ. ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ಯು ಮಸ್ಟ್ ವಾಕ್ ಇನ್ ದಿಸ್ ರೋಡ್. ಇಟ್ಸ್ ಲೈಕ್ ಹೆವೆನ್. ಈಗ ನಾವು ಫಸ್ಟ್ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಈ ಟಾಪ್ಗೆ 2 ಕಿಲೋಮೀಟರ್ ಇದೆ. ಇನ್ನು 2 ಕಿಲೋಮೀಟರ್ ಈ ಕಡೆ ಹಿಲ್ ಟಾಪು. ಈ ಕಡೆ ಹೋದರೆ ಫಸ್ಟ್ ವ್ಯೂ ಪಾಯಿಂಟ್. ಸಕ್ಕತ್ತಾಗಿದೆ ಮಾತ್ರ. ಟೂಡುತು ಟೂಡುತು ಟೂಡು ಟೂಡುತು ಟೂಡು. ಇಲ್ಲೇನೋ ಬರ್ದಿದ್ದಾರೆ. ಮಡಿಕೇರಿ ಪ್ರಾದೇಶಿಕ ಅರಣ್ಯ ವಿಭಾಗ. ಆ್ಯಕ್ಚುಲಿ ಇದು ಕರ್ನಾಟಕ ಸರ್ಕಾರ ಇಲಾಖೆ, ಕರ್ನಾಟಕ ಅರಣ್ಯ ಇಲಾಖೆ ಮೇಂಟೈನ್ ಮಾಡ್ತಿರೋದು ಈ ಫಾರೆಸ್ಟ್ನ. ಆದರೂ ಇದು ಕೇರಳದಲ್ಲಿರೋದು. ನೋಡಿ ಹೇಗಿದೆ ಫಸ್ಟ್ ವ್ಯೂ ಪಾಯಿಂಟ್. ಎಲ್ಲ ಸುಸ್ತಾದವ್ರು ಬಂದು ಕೂತ್ಕೊಳ್ಳೋದಕ್ಕೆ ಇದೆ. ಯಾರಾದರೂ ಈ ಹಸ್ರನ್ನೆಲ್ಲ ಬೆಡ್ಶೀಟ್ ಮಾಡಿಕೊಟ್ರೆ ಹಂಗೆ ಒತ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಎಷ್ಟು ದೊಡ್ಡ ಬೆಡ್ಶೀಟು. ಆ ಕಡೆ ಹೋದರೆ ಹಿಲ್ ಟಾಪ್. 2 kilometers away to the hill top. Woo! Let's go. Let's go. Let's go. ಟ್ರೆಕ್ಕಿಂಗು ಈಸಿ ಟು ಹೈಕ್. ಟ್ರೆಕ್ಕಿಂಗ್ ಈಸಿ ಇದೆ ಅಲ್ಲ? ಹಾ, ತುಂಬಾ. ಚೂರು ಬಂಡೆ ಈ ತರ ಕೊಚ್ಚೆ ಫುಲ್ ಜೋಗ್ಫಾಲ್ ಸರಿತಾ ಇರುತ್ತೆ. ಅದ್ರ ಮಧ್ಯೆ ನೀನು ದೀವರ ಪ್ರವಾಸ ತರ ಆರ್ಬೇಕು. ಹೌದು. ಕರ್ನಾಟಕ. ಹೌದು. ಬೆಂಗಳೂರು. ಹಾ, ಕನ್ನಡ ಬರ್ತದ? ಮಂಗ್ಳೂರ್ ನಮ್ದು. ಬಂದು 2-3 ಕಿಲೋಮೀಟರ್ ನಡೆದಿತ್ಕೋ. ನೋಡಿ ವ್ಯೂ ನೋಡಿ. ರಾಣಿಪುರಂ ಹೇಗಿತ್ತು?
ದಿಸ್ ಈಸ್ ಕೇರಳಂ. 3 ಗಂಟೆ ಮಧ್ಯಾಹ್ನ ಹೇಗ್ ಕಾಣ್ತಿದೆ ನೋಡಿ. ಕೇರಳ, ದಿ ಗಾಡ್ಸ್ ಓನ್ ಕಂಟ್ರಿ. ಏನು ಕತ್ಲೆ ಇರೋದು ಹಾ ಅಲ್ವಾ? ನಡಿಯಪ್ಪ ಬೇಗ. ದಾರಿ ನೋಡಿ ಹೆಂಗಿದೆ. 4 ಗಂಟೆ ಏನು ಇಷ್ಟೊಂದು ಕತ್ಲೆ? ಕತ್ಲೆ ಆಗಿದೆ, ಭಯ ಆಗ್ತಾ ಇದೆ ಭಯ ಹೋಗಕ್ಕೆ. ಆಗ್ತಾ ಇಲ್ವಾ ನಿಂಗೆ? ನೋಡಿ ಇದು ಬೇಗ ಬೇಗ ಹೋಗ್ಬಿಟ್ಟು ಹೋಗಂಬರುತ್ತ. ಕತ್ಲೆ ನಾವು ಸಿಗಾಕೊಂಬಿಟ್ರೆ ಇಬ್ರೇ ಇದೀವಿ ಫುಲ್ ಟಾಪಲ್ಲಿ. ಯಾವ ದಾರಿ ಕನ್ಫ್ಯೂಸ್. ಕತ್ಲೆ ಅನ್ನತ್ತಲ್ವ ಒಳಗ್ ಬಂದಿದ್ದು. ಯಪ್ಪ ಮೊದ್ಲೇ ಕನ್ನಡ ಸ್ಪೆಕ್ಟ್ ಹಾಕಿಲ್ಲ, ಸ್ಪೆಕ್ಟ್ ಎಲ್ಲೋ. ಓ ನಂಗೆ ಅದಕ್ಕೆ ಕಣ್ ಕಾಣ್ತಾ ಇಲ್ಲ ನನಗೆ. ಅದಕ್ಕೆ ಕತ್ಲು ಅಂತಿದ್ಯಾ? ಹೌದಾ? ಹೌದಾ ಸ್ಪೆಕ್ಸ್ ಅಲ್ಲಿ ನಂಗೇನ್ ಗೊತ್ತು, ಗಾಡಿಲಿತ್ಯಾ? ಆದ್ರೂ ಆದ್ರೆ ಎಕ್ಸ್ಪೀರಿಯನ್ಸ್ ಹೇಗಿದೆ, ವೆದರ್ ಹೇಗಿದೆ? ಈ ವೆದರ್ ಅಲ್ಲಿ ಬಂದ್ರೆ ಮಾತ್ರ ಮಸ್ತ್ ಫುಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ. ಬಿಸಿಲಲ್ಲಿ ಬಂದ್ರೆ ನೋ, ನೀವ್ ಎಕ್ಸ್ಪೀರಿಯನ್ಸ್ ಮಾಡಲ್ಲ ಬಿಸಿಲಲ್ಲಿ ಬಂದ್ರೆ. ಮಳೆಯಲ್ಲಿ ಬಂದು ಅದು ಈ ರೈನ್ ಕೋಟ್ ಹಾಕೊಂಡು, ಆ ರೈನ್ ಕೋಟ್ ನೆಂದು ಒಳಗ್ ಬಟ್ಟೆನೂ ನೆನೀತಾವೆ. ಸುಮ್ನೆ ಹೆಸರಿಗಷ್ಟು ರೈನ್ ಕೋಟು, ಎಲ್ಲ ಚೇಂಡಿ ಆಗೋಗ್ಬಿಟ್ಟಿದೀವಿ. ಏನಿಲ್ಲ, ನೀವ್ ಏನಾರು ಬರೋದಿದ್ರೆ ಮಳೆ ಬಂದಾಗ ಮಾತ್ರ ಬನ್ನಿ, ಇಲ್ಲ ಮಜಾ ಇರಲ್ಲ. ಮಳೆ ಬಂದಾಗ ಈ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಥ್ರಿಲ್ಲು. ನಾರ್ಮಲ್ ಬಿಸಿಲಲ್ಲಿ ಬೇಸಿಗೆಯಲ್ಲಿ ಎಲ್ಲ ಬಂದ್ರೆ ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ವ್ಯೂ. ಮಳೆ, ಗ್ರೀನರಿ, ಬೆಟ್ಟ ಬಂಡೆ ಎಲ್ಲ ನೋಡ್ತಾ ಇದ್ರೆ ಬೆಂಗಳೂರೆಲ್ಲ ಏನಕ್ಕೆ ಇಲ್ಲೇ ಬಂದು ಸೆಟ್ಲ್ ಆಗ್ಬಿಡೋಣ ಅನ್ನಿಸ್ತಾ ಇದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಹೇಳ್ತಾ ಇದ್ದಾನು. ಗೋ ಟ್ರೆಕ್ಕಿಂಗ್, ಟ್ರೆಕ್ಕಿಂಗ್ ಹೋಗಿ ಆರೋಗ್ಯವಾಗಿರಿ, ಫಿಟ್ ಆಗಿರಿ. ಕಷ್ಟಪಟ್ಟು ಬಂದಿದ್ದು ಎಕ್ಸ್ಪೀರಿಯನ್ಸ್ ಹೇಗಿದೆ? ಮಾತೆ ಬರ್ತಾ ಇಲ್ಲ. ಇಲ್ಲಿಗೆ ಬರಕ್ಕೆ ನಾವು ಎಷ್ಟು ಕಷ್ಟಪಟ್ವು ಅಂದ್ರೆ, ಇಲ್ಲಿಂದ ಮಡಿಕೇರಿ, ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಮಡಿಕೇರಿ, ಮಡಿಕೇರಿಯಿಂದ ಸುಳ್ಯದಿಂದ ಪಣತ್ತೂರು, ಪಣತ್ತೂರಿಂದ ರಾಣಿಪುರಂ, ರಾಣಿಪುರಂ ಇಂದ 3 ಕಿಲೋಮೀಟರ್ ಟ್ರೆಕ್. ನೀವು ಡೈರೆಕ್ಟ್ ಕಾರಲ್ಲಿ ಬಂದ್ರೆ ಈ ತರ ಮಜಾ ಬರಲ್ಲ. ನಿನ್ನೆ ನೈಟ್ ಇಂದಲೂ ಟ್ರಾವೆಲ್ ಮಾಡ್ತಾನೆ ಇದೀವಿ. ಡೈರೆಕ್ಟ್ ಕಾರಲ್ಲಿ ಬಂದ್ರೆ ಮಜಾ ಇರಲ್ಲ, ಬಸ್ಸು ಎಲ್ಲ ಇಟ್ಕೊಂಡ್ ಬರ್ಬೇಕು, ಅವಾಗೇ ಮಜಾ. ನಾವ್ ಹೇಳ್ತೀವಿ ದುಡ್ಡಿಲ್ವಲ್ಲ, ಅದಕ್ಕೆ ಹಂಗೆ ಹೇಳ್ತೀವಿ. ಆಕ್ಚುಲಿ ಕಾರಲ್ಲಿ ಬಂದ್ರೆ ಇದು ಸೇಫ್. ಬಸ್ಸು, ಆಟೋ, ವೆಹಿಕಲ್ ಯಾವ್ದು ಕರೆಕ್ಟ್ ಆಗಿರಲ್ಲ. ನೀಟಾಗಿ ನಿಮ್ ಓನ್ ಕಾರ್ ಇದ್ರೆ ಬನ್ನಿ, ಓನ್ ಕಾರ್ ಇದ್ರೆ ಬಂದು ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ಕೊಂಡು ಬೆಳಗ್ಗೆ ಬೇಗ ಬನ್ನಿ. 8 ಗಂಟೆಗೆ ಓಪನ್, 3 ಗಂಟೆಗೆ ಕ್ಲೋಸ್. ಇದು ನೀವು 8 ಗಂಟೆಗೆ ಬೇಗ ಬಂದ್ರೆ ಒಳ್ಳೆ ವ್ಯೂ. ನಮಗೆ ಆಗ್ಲೇ ಸ್ಟಾಪ್ ಮಾಡಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡು ಬೆಂಗಳೂರಿಂದ ಬಂದಿದೀವಿ ಅಂತ ಹೇಳಿ ಮಾಡ್ಕೊಂಡು ಹಿಡಿಸ್ಕೊಂಡ್ ಬಂದಿದೀವಿ. ಗೊತ್ತಾಯ್ತು. ರಾಣಿಪುರಂ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಎಕ್ಸ್ಪೀರಿಯನ್ಸ್ ಮಾತ್ರ ಥ್ರಿಲ್ ಆಗಿತ್ತು, ಮಜವಾಗಿತ್ತು. ವ್ಯೂ ಮಾತ್ರ 11 ಔಟ್ ಆಫ್ 10, 100 ಔಟ್ ಆಫ್ 10. ವ್ಯೂ ಮಾತ್ರ ಮಸ್ತಾಗಿದೆ. ಮುಗಿಸ್ಕೊಂಡು ಟ್ರೆಕ್ಕಿಂಗ್ ಎಲ್ಲ ಮುಗಿತು, ಇನ್ನೊಂದು 100 ಮೀಟರ್ ಇರ್ಬೋದಷ್ಟೇ. ವಿಡಿಯೋ ಎಂಡ್ ಮಾಡ್ತಾ ಇದೀವಿ, ಚಾರ್ಜ್ ಖಾಲಿ ಆಯ್ತು. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಖುಷಿಯಾಗಿರಿ. ಬಾಯ್ ಬಾಯ್ ಕರುನಾಡು, ಬಾಯ್ ಬಾಯ್ ರಾಣಿಪುರಂ, ಬಾಯ್ ಬಾಯ್.